ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಏನಂತ ಹೇಳಿದ್ರೆ, ನಾನು ಭಾಳ ದಿವಸ ಆತ್ರಿ ವ್ಲಾಗ್ ಎಲ್ಲ ಹಾಕ್ಲಾರ್ದೆ. ಹಾಗಾಗಿ ನಾನು ಇವತ್ತೇನಂತಂದ್ರೆ ಖರೆ ನನ್ನ ಕೇಳತ್ತೇನೆ ನೋಡ್ರಿ. ಏನಂದ್ರೆ ಎಲ್ಲರೂ ಹೆಂಗದಿರಿ ಅಂತ ಹೇಳಿ. ಸೊ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊಂಡು ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ ಆರಾಮದೇವಿ ಅಂತ ಹೇಳಿ ಅಂತ ಹೇಳ್ತೀನಿ. ಹಂಗೆ ಈ ಒಂದು ವಿಡಿಯೋ ಏನಂತ ಹೇಳಿದ್ರೆ, ನಾನು ಊರಿಗೆ ಹೋಗೋಕ್ಕಿಂತ ಮೊದಲನ ಮಾಡಿ ಇಟ್ಕೊಂಡಂಥದ್ದು ರೀ ಅದೆಲ್ಲ ವಿಡಿಯೋ. ಹೆಚ್ಚು ಕಡಿಮೆ ಒಂದು ತಿಂಗಳ ಹಿಂದಿಂದ ವಿಡಿಯೋ ರೀ ಇದೆಲ್ಲ. ಆವಾಗ ನಾನು ಹಂಗೆ ಮಾಡಿಟ್ಕೊಂಡಿದ್ದೆ ಊರಿಗೆ ಹೋಗೋಕ್ಕಿಂತ ಮೊದಲು. ಅದನ್ನು ನಾನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೆ ನೋಡ್ರಿ. ಭಾಳ ದಿನ ಆಯ್ತು, ಒಂದು ತಿಂಗಳ ಮೇಲನ ಆಯ್ತು ನಾನು ವಿಡಿಯೋ ಎಲ್ಲ ಮಾಡಲಾರ್ದೆ, ಅಂದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಾರ್ದೆ ವ್ಲಾಗ್ ಎಲ್ಲನೂ. ಸೊ ಇವಾಗ ಮತ್ತೆ ಊರಿಗೆ ಹೋಗಿದ್ವಿ. ಹಾಗಾಗಿ ನಾನು ಯಾವ ಒಂದು ವಿಡಿಯೋನು ಅಂದರೆ ವ್ಲಾಗ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ನಂಗೆ ಊರಾಗೆಲ್ಲ. ನಂದು ಹೆಂಗೆ ಇನ್ನೊಂದು ಏನಕ್ಕತಿ ಅಂತಂದರೆ, ನಾವು ಊರಿಗೆ ಹೋದಾಗ ನಮ್ಮದು ಊರು ಈಗ ಕೆಲಸ ಮಾಡೋದು ಮನೆಯವರು ಒಂದು ಕಡೆ, ನಾವಿರೋದು ಒಂದು ಕಡೆ. ಆಮೇಲೆ ಅಲ್ಲೇ ಹೆಂಗಂತಂದ್ರೆ ನಮ್ಮದು ಗಂಡನ ಮನೆ ಆಮೇಲೆ ತವ್ರ ಮನೆ ಎರಡೂ ಒಂದು 10 ಕಿಲೋಮೀಟ್ರ್ ಈ ಥರ ಡಿಸ್ಟೆನ್ಸ್ ಒಳಗದಾವ. ನಾನು ಏನು ಮಾಡ್ಬೇಕಂದ್ರೆ, ಒಂದಷ್ಟು ದಿವಸ ನನ್ನ ತವ್ರ ಮನೆಯಾಗಿರ್ಬೇಕು, ಒಂದಷ್ಟು ದಿವಸ ಗಂಡನ ಮನೆಯಾಗಿರ್ಬೇಕು ರೀ. ಹೀಗಾಗಿ ನನಗೆ ನಿಮ್ಗೇನು ಅನ್ನಿಸ್ತೈತಿ, ಒಂದು ತಿಂಗಳು ಅಯ್ಯಯ್ಯೋ ಇಷ್ಟು ದಿನ ಊರಿಗೆ ಹೋಗಿದ್ರಿ ಅಂಥೇಳಿ ನಿಮ್ಗೆ ಅನ್ನಿಸ್ತೈತಿ. ಬಟ್ ನನಗೇನು ಆಕತಿ ಅಂತಂದರೆ, ಒಂದಷ್ಟು ದಿನ ಅಲ್ಲಿರ್ತೇನೆ, ಒಂದಷ್ಟು ದಿನ ಇಲ್ಲಿರ್ತೇನೆ. ಮತ್ತು ಅದ್ರಾಗ ಒಂದಷ್ಟು ರಿಲೇಟಿವ್ಗೆಲ್ಲ ಊರಿಗೆ ಹೋಗೋದಿರ್ತೈತಿ. ಆಮೇಲೆ ಈ ಸಲ ಅಂತೂ ಸಿಕ್ಕಾಪಟ್ಟಿ ಜಾತ್ರೆ ನಿಬ್ನ ಭಾಳ ಇದ್ದು ರೀ ಊರ ಕಡೆ ಬ್ಯಾಸ್ಗ್ಯಾಗ. ಈ ಸಲ ನಿಬ್ನ ಅಂದ್ರೆ ಮದುವೆ ರೀ, ನಮ್ಮ ಕಡೆ ನಿಬ್ನ ಅಂತೀವಿ. ಹಂಗೆ ಅವೆಲ್ಲ ಭಾಳ ಇದ್ದವು. ಹಾಗಾಗಿ ಅವನ್ನೆಲ್ಲನೂ ಮುಗಿಸ್ಕೊಂಡು ಜಾತ್ರೆ ನಿಬ್ನ ಒಂದಷ್ಟು ಎಲ್ಲನೂ ಮುಗಿಸ್ಕೊಂಡೆ ಈಗ ಸೃಜನಂದ ಶಾಲೆನೂ ಸ್ಟಾರ್ಟ್ ಆಗಕ್ಕೆ ಬಂತಲ್ರಿ. ಹಾಗಾಗಿ ಬಂದ ಊರಿಗೆ ಹತ್ತಿದ್ದೀವಿ ನೋಡ್ರಿ. ಸೊ ಇಷ್ಟು ದಿನ ವ್ಲಾಗ್ ನಿಮ್ಗೆ ಹಾಕ್ಲಾರ್ದೆ ಇದ್ದಿದ್ದಕ್ಕೆ ಸಾರಿ ಹೇಳ್ತೀನಿ. ಹಂಗೆ ನಾನಂತೂ ಭಾಳ ಮಿಸ್ ಮಾಡ್ಕೊಂಡೆ ನೋಡ್ರಿ ಈ ವ್ಲಾಗ್ನ ಹಾಕೋದಾಗಲಿ, ವಿಡಿಯೋ ಮಾಡೋದು, ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು. ನಿಜವಾಗ್ಲೂ ನಂಗೆ ಮಿಸ್ ಅಂತೇಳಿ ಅನ್ನಿಸ್ತೈತಿ. ಯಾಕಂದರೆ ನಾನು ಇವನ್ನೆಲ್ಲ ಹಾಕಿದಾಗ ಬರೀ ಫೋನ್ ತೊಗೊಳ್ಳೋದು, ಕಮೆಂಟ್ ನೋಡೋದು, ಇಲ್ಲಾಂದರೆ ಎಷ್ಟು ಜನ ನೋಡಿದ್ರು ಅಂಥೇಳಿ ನೋಡೋದು, ಇದನ್ನ ಮಾಡ್ತಿದ್ದೆ. ಇನ್ನೇನು ಹಾಕೋದಿಲ್ಲಲ್ಲ, ಆವಾಗ ಫೋನ್ ತೊಗೊಂಡಾಗ ಒಂಥರ ನನಗೆ ಸ್ಟಾರ್ಟಿಂಗ್ ಅಂತ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು. ಏನು ನೋಡಲಿ ನಾನು ಅಂಥೇಳಿ ಆ ಥರ ಆಗಿತ್ತು. ಹಂಗೆ ಆಮೇಲೆ ಇನ್ನೊಂದು ಏನಕ್ಕತಿ ಅಂದರೆ, ಊರಿಗೆ ಹೋದಾಗ ನಂಗೆ ಸ್ವಲ್ಪ ಫೋನ್ ಯೂಸ್ ಮಾಡೋದು ಕಡಿಮೆ ಆಗಿಬಿಡ್ತೈತೆ ರೀ. ಯಾಕಂದ್ರೆ ಜನ ಎಲ್ಲ ಇರ್ತಾರೆ. ಸೊ ಹಾಗಾಗಿ ಆಮೇಲೆ ಇನ್ನೂ ಒಂದು ಏನಂತಂದರೆ, ಈ ಸಲ ನಮ್ಮ ಗುಬ್ಬಿ ಊರಿಗೆ ಹೋದಾಗ ಒಂಚೂರು ಕಾಟ ಅಂಥೇಳಿ ಅಷ್ಟು, ಅಂದರೆ ಪ್ರತಿ ಸಲ ಹೋದಾಗ ಸಿಕ್ಕಾಪಟ್ಟಿ ಕಾಡ್ತಿದ್ಲು. ಈ ಸಲ ಏನಿಲ್ಲ, ಎಲ್ಲರ ಜೊತೆಗೂ ಹೊಂದ್ಕೊಂಡು ಎಲ್ಲರ ಜೊತೆಗೂ ಆಟ ಆಡೋದು, ಅಂದ್ರೆ ಅಷ್ಟೇನು ತ್ರಾಸು ಕೊಡಲಿಲ್ಲ. ಮೊದಲೆಲ್ಲ ಹೋದಾಗ ಸಿಕ್ಕಾಪಟ್ಟಿ ತ್ರಾಸು ಕೊಡ್ತಿದ್ಲು, ಯಾಕಾದ್ರೆ ಊರಿಗೆ ಹೋದ್ನು ಅಂಥೇಳಿ ಅನ್ನಿಸ್ತಿತ್ತು. ಬಟ್ ಈ ಸಲ ಮಾತ್ರ ಊರಿಗೆ ಹೋದಾಗ ಭಾಳ ಚಂದ ಆಟ ಆಡಿದ್ಲು. ಹುಡುಗರು ಅಂದ್ರೆ ಊರಾಗೆಲ್ಲ ಹಳ್ಳಿ ಊರು ಆಕತ್ತಲ್ರಿ, ಸಿಕ್ಕಾಪಟ್ಟಿ ಹುಡುಗರೆಲ್ಲ ಆಟ ಆಡ್ತಿರ್ತಾವೆ. ಅವನ್ನೆಲ್ಲ ನೋಡೋಕ್ಕೂ ಎಂಜಾಯ್ ಮಾಡಿದ್ಲು. ಆಮೇಲೆ ಅವ್ರ ಜೊತೆಗೆಲ್ಲ ಆಟ ಆಡೋದು ಈ ರೀತಿ ಎಲ್ಲ ಆಯ್ತು ನೋಡ್ರಿ. ಹಂಗೆ ಮತ್ತು ನೀವೆಲ್ಲರೂ ಹೆಂಗದಿರಿ ಅಂಥೇಳಿ ಕಮೆಂಟ್ ಒಳಗೆ ಹೇಳ್ರಿ. ಅಂದ್ರೆ ಆರಾಮದ್ದೀವಿ ಅಂಥೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಮತ್ತು ನೆಕ್ಸ್ಟ್ ನಾನು ಚಲೋ ವಿಡಿಯೋ ಎಲ್ಲ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೇನೆ ರೀ ಅಂತ ಹೇಳ್ತಾ, ಆಮೇಲೆ ನೀವು ಅನ್ಬೋದು ಏನಂತಂದರೆ, ನೀವು ಈ ರೀತಿ ಒಂದು ತಿಂಗಳು ಮಾಡ್ತೀರಿ ವ್ಲಾಗು, ಒಂದು ತಿಂಗಳು ಬಿಡ್ತೀರಿ, ಹಿಂಗಾದ್ರೆ ನೀವು ಯಾವಾಗ 1000 ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿದ್ರೆ ಅಂಥೇಳಿ ಅನ್ಬೋದು. ಇರಲಿ ರೀ, ಅದು ಸೆಕೆಂಡರಿ. ನಾನು ಇದನ್ನೊಂಥರ ನನ್ನ ಖುಷಿ ಸಲುವಾಗಿ ಮಾಡುವಂಥ ಕೆಲಸ ಇದೆ. ಸೊ ನಾನು ಅದನ್ನೇನಷ್ಟು ತಲೆಗೆ ಹಾಕ್ಕೊಳ್ಳೋದಿಲ್ಲ. ನನಗೆ ಯಾವಾಗ ಮಾಡಬೇಕು ಅಂಥೇಳಿ ಅನ್ನಿಸ್ತೈತೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಚಲೋ ವಿಡಿಯೋ ಇದೆಲ್ಲ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೇನೆ ನೋಡಿರಿ. ಹಂಗೆ ಈ ರೀತಿ ನಾವು ಏನು ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ 1 ಮಂತು ಈ ರೀತಿ ಎಲ್ಲ ಗ್ಯಾಪ್ ಕೊಡಬಾರ್ದು. ಬಟ್ ನಮಗೆ ಆ ರೀತಿ ಈಗ ಆಗೋದಿಲ್ಲಲ್ರಿ. ಮತ್ತೀಗ ರಜೆ ಇದ್ದಾಗ ಊರಿಗೆ ಹೋಗಬೇಕು, ಅದು ಅನಿವಾರ್ಯತೆ. ನಾವು ಹೋಗಂಗಿಲ್ಲ, ಇಲ್ಲೇ ಇರ್ತೀನಿ ಅಂತ
ಹೇಳಕ್ಕಂತೂ ಬರಂಗಿಲ್ಲ ರೀ. ಯಾಕಂದ್ರೆ ಊರಿಗೆ ಹೋಗೋದನ್ನ ಆ ಟೈಮ್ ಇರ್ತೈತೆ ನಮ್ದು ಏನಂದ್ರೆ ಮಕ್ಕಳದ್ದು ರಜೆ ಇದ್ದಾಗ ಭಾಳ ದೂರ ಇದ್ದಂಥವ್ರು ಊರಿಂದ. ಸೊ ಹಾಗಾಗಿ ಹೋಗಬೇಕಾಕತಿ. ಅಲ್ಲಿ ಹೋದ್ಮೇಲೆ ಅದು ಹೇಳಿದ್ದೆ ಅಲ್ರಿ, ಗಂಡನ ಮನೆ ಒಂದಷ್ಟು ದಿವ್ಸ ಇರಬೇಕು, ಆಮೇಲೆ ತವ್ರ ಮನ್ಯಾಗೂ ಒಂದಷ್ಟು ದಿವಸ ಇದ್ದು ಬರಬೇಕಾಕತಿ. ಸೊ ಹಾಗಾಗಿ ನಂದು 1 ತಿಂಗಳು ಊರಿಗೆ ಹೋಗೋದು ಟೈಮ್ ತೊಗೊಂಡೆ ನೋಡ್ರಿ ಈ ಸಲ. ಸೊ ಇವಾಗ ಬಂದೇನಿ. ಈಗ ಮನೆ ಕೆಲಸ ಅದು ಇದು ಅಂತ ಇರ್ತೈತಲ್ರಿ. ಊರಿಗೆ ಹೋಗಿ ಬಂದಮೇಲೆಲ್ಲ ಗೊತ್ತೇ ಇರ್ತೈತೆ ಎಲ್ಲರಿಗೂ. ಏನಂತ ಇದ್ರೆ ಊರಿಗೆ ಹೋಗಿ ಬಂದಮೇಲೆ ಸಿಕ್ಕಾಪಟ್ಟಿ ಮನೆ ಎಲ್ಲ ಹರಿವು ಹಾಕಿರ್ತೈತಿ. ಅದನ್ನೊಂದಷ್ಟು ದಿನ ಕ್ಲೀನ್ ಮಾಡ್ಕೊಳಕ್ಕೇ ಬೇಕು. ಆಮೇಲೆ ಮತ್ತು ಬಂದು ನಾವು ಅಡ್ಜಸ್ಟ್ ಆಗಕ್ಕೆ ಮತ್ತೊಂದಷ್ಟು ದಿನ ಬೇಕು. ಇದ್ದ ರೀತಿನ ಆಯ್ತು ನೋಡ್ರಿ ನನ್ನ ಪರಿಸ್ಥಿತಿನೂ. ಸೊ ಇದೆಲ್ಲ ಹಳೆ ವೀಡಿಯೋ ರೀ. ನಾನೇನು ಊರಿಗೆ ಹೋಗೋಕ್ಕಿಂತ ಮೊದಲನ ನಾನು ಮಾಡಿ ಇಟ್ಕೊಂಡಂಥದ್ದು, ಅದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಂಥದ್ದು ನೋಡಿರಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಂಗೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ.